ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ನಮ್ಮ ನವೀನ್ ಅವ್ರ ಕಡೆಯಿಂದ ಮತ್ತೊಂದು ರಿಸಲ್ಟ್ ಇರೋರು ಮಾತಾಡೋಕ್ಕೆ ರೆಡಿ ಇದ್ದಾರೆ. ಫಸ್ಟ್ ಮಾತಾಡಿಸ್ಬಿಡ್ತೀನಿ, ಅವರು ಒಪಿನಿಯನ್ ತೊಗೊಂಡು ಆಮೇಲೆ ಅದನ್ನು ಯಾವ ಥರ ನವೀನ್ ಅವ್ರು ಸರಿ ಮಾಡಿದ್ರು ಕೇಳೋಣ. ನಮಸ್ಕಾರ ಸರ್. ಆರಾಮಿದ್ದೀರಾ? ನಾವು ಆರಾಮಿದ್ದೀವಿ. ಏನು ತೊಂದರೆ ಆಗಿತ್ತು, ಏನು ಸಮಸ್ಯೆ ನೀವು ನವೀನ್ ಅವ್ರನ್ನ ಭೇಟಿ ಮಾಡಿದ್ದು? ಸರ್ ಆಕ್ಚುಲಿ ಒಂದು ಇಶ್ಯೂ ಇತ್ತು. ಅದು ಸಾಕಷ್ಟು ಕಡೆ ನಾನು ತೋರಿಸಿದ್ದೆ, ಎಲ್ಲಿನೂ ಕಡಿಮೆ ಆಗಿರ್ಲಿಲ್ಲ ಅದು, ಮತ್ತು ಅದು ಎಲ್ಲಿನೂ ಡಿಟೆಕ್ಟ್ ಆಗಿರ್ಲಿಲ್ಲ. ಸೊ ಫೈನಲಿ ನಾನು ವಿಡಿಯೋ ನೋಡಿ ನವೀನ್ ಸರ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅದು ಆದ ನಂತರ ಸರ್ ಅದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಮಾಡಿ ಕೊಟ್ಟಿದ್ದಾರೆ ಸರ್. ಚೆನ್ನಾಗಿ ರಿಸಲ್ಟ್ ಬಂದಿದೆ. ಏನ್ ತೊಂದರೆ ಅಂತ ಹೇಳಿಲ್ಲ ನೀವು? ಅದು ಸರ್ ಒಂದು ಮೋಹಿನಿ ಇದ್ದು ಇಶ್ಯೂ ಇತ್ತು. ಸಾಕಷ್ಟು ಕಡೆನೂ ತೋರಿಸಿದ್ದೆ, ಅದು ಎಲ್ಲಿ ಕ್ಲಿಯರ್ ಆಗಿರ್ಲಿಲ್ಲ. ಸೊ ಫೈನಲಿ ಅದು ನವೀನ್ ಸರ್ ಹತ್ರ ತೋರಿಸಿದ ತಕ್ಷಣ ಅವ್ರು ಅದು ಕ್ಲಿಯರ್ ಮಾಡಿದ್ರು, ಮತ್ತು ಅದು ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ಸರ್. ಏನೆಲ್ಲ ತೊಂದರೆಗಳು, ಅದರದ್ದು ಎಫೆಕ್ಟ್ ನಿಮ್ಗೆ ಯಾವ ತರ ತೊಂದರೆಗಳು ಕೊಟ್ಟಿತ್ತು? ತೊಂದರೆ ಅಂದ್ರೆ ಸರ್ ಸ್ವಲ್ಪ ಅದು ಮ್ಯಾರೇಜ್ ಅಲ್ಲಿ ಇಶ್ಯೂ ಆಗೋದು, ಮತ್ತೆ ಅದ್ಬೇಕು ಇನ್ ಕೆಲವೊಂದು ಪರ್ಸನಲ್ ಇಶ್ಯೂಸ್ ಆಗ್ತಾ ಇತ್ತು. ಸೊ ಅದು ಎಲ್ಲ ಕ್ಲಿಯರ್ ಮಾಡಿದ್ದೀರಾ ಸರ್? ಅದು ಕ್ಲಿಯರ್ 100% ಕ್ಲಿಯರ್ ಆಗಿದೆ. ಸ್ವಲ್ಪ ಒಂದು 30% ಮಾತ್ರ ಇದೆ, ಅದು ಕ್ಲಿಯರ್ ಆಗುತ್ತೆ, ನಿಮ್ ತೊಂದರೆ ಇಲ್ಲ. ಸೊ ಅದ್ರ ನವೀನ್ ಸರ್ದು ಇದು ರಿಸಲ್ಟ್ ಚೆನ್ನಾಗಿದೆ ಸರ್. ಅದರಲ್ಲಿ ಏನ್ ಹೇಳೋ ಮಾತಿಲ್ಲ. ಎಷ್ಟು ವರ್ಷದಿಂದ ಇದು ತೊಂದರೆ ಇದ್ದಿದ್ದು? ಐ ಥಿಂಕ್ ಸರ್ ನನಗೊಂದು 14-15 ವರ್ಷದಿಂದ ಇತ್ತು. ಸೊ ಅದ್ರ ನನಗಿದ್ದು ಆಕ್ಚುಲಿ ಏನ್ ಪ್ರಾಬ್ಲಮ್ ಅಂತ ನನಗೆ ಡಿಟೆಕ್ಟ್ ಆಗಿರ್ಲಿಲ್ಲ. ಸಾಕಷ್ಟು ಕಡೆ ನಾನು ಬೇರೆ ಬೇರೆ ಪ್ರಾಬ್ಲಮ್ ಸಲುವಾಗಿದ್ದು ಬೇರೆ ಅವ್ರ ಹತ್ರ ಕನ್ಸಲ್ಟೇಷನ್ ತಗೋತಾ ಇದ್ದೆ. ಸೊ ಈ ತರ ಅವ್ರು ಯಾರು ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿರ್ಲೂ ಇಲ್ಲ, ಮತ್ತೆ ಅವ್ರ ಹತ್ರ ಅದು ಡಿಟೆಕ್ಟ್ ಆಗಿರ್ಲಿಲ್ಲ. ಸೊ ಅದು ಫೈನಲಿ ನಿಮ್ಮ ವಿಡಿಯೋ ನೋಡಿ ಯಾವಾಗ ನಾನು ಸರ್ ನವೀನ್ ಸರ್ ಹತ್ರ ಕಾಲ್ ಮಾಡಿ ಕೇಳಿದೆ, ಅವಾಗ ಅವರು ಕರೆಕ್ಟ್ ಆಗಿ ಹೇಳಿದ್ರು ಈ ತರ ನಿಮ್ಗೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರು. ಹೌದು ಸರ್, ನೀವು ಹೇಳೋದು ಸರಿಯಾಗಿದೆ. ಸೊ ಅದು ಅವ್ರ ಹತ್ರ ಹೋಗೋ ಮುಂಚೆ ನಾನು ಹೇಳಿದೆ ಸರ್ ತುಂಬಾ ಕಡೆ ನಾನು ದುಡ್ಡು ಹಾಕಿ ಎಲ್ಲಾ ಆಗಿದೆ, ಎಲ್ಲಿ ನಮ್ಗೆ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದೆ. ಮತ್ತೆ ನವೀನ್ ಸರ್ ಇಲ್ಲ ಫೈನಲಿ ಟ್ರೈ ಮಾಡಿ ನೋಡ್ಬೇಕಂತ ನಾನು ನವೀನ್ ಸರ್ಗೆ ಫಾಲೋ ಮಾಡಿದೆ. ಸೊ ಅದು ಮಾಡಿ ಒಂದು ವೀಕ್ ಅಲ್ಲಿನೇ ರಿಸಲ್ಟ್ಸ್ ಅದ್ರದ್ದು ಇದು ಬಂತು ಸರ್ ನಮ್ಗೆ. ಸೂಪರ್, ತುಂಬಾ ಚೆನ್ನಾಗಿದೆ ಸರ್. ಅದು ಏನ್ ಹೇಳೋಕು ಮಾತೇ ಇಲ್ಲ, ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡಿ ತೋರಿಸ್ತಾರೆ ನವೀನ್ ಸರ್. ಯಾವ್ರವ್ರು ನೀವು? ನಾನು ಸರ್ ನಾನು ಪ್ರಾಪರ್ ಬೆಳಗಾಂ. ನಾನ್ ಬೈ ಪ್ರೊಫೆಷನ್ ಟ್ಯಾಕ್ಸ್ ಕನ್ಸಲ್ಟೆಂಟ್. ನಾನ್ ಬೆಳಗಾಂ ಅಲ್ಲಿ ಇರೋದು ಸರ್. ಸೊ ಅಲ್ಲಿಂದ ಬಂದು ಕಾಂಟ್ಯಾಕ್ಟ್ ಮಾಡಿದ್ರಾ ನವೀನ್ ಅವ್ರನ್ನ? ಇಲ್ಲ, ನಿಮ್ ವಿಡಿಯೋ ನೋಡಿನೇ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅಲ್ಲಿಂದಾನೇ ಅವ್ರು ಸೊಲ್ಯೂಷನ್ ಮಾಡಿ ಕೊಟ್ರು. ಸೊ ಇಲ್ಲೇನ್ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಸೊ ಪರವಾಗಿಲ್ಲ ಅಂತಂದ್ರೆ ಅವ್ರದ್ದು ಇದು ಎಲ್ಲ ಅದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಮಾಡಿ ಕೊಟ್ರು ಸರ್. ಮತ್ತೆ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ. ಇವಾಗಾದ್ರೂ ಚೆನ್ನಾಗಿದೆ ಸರ್, ಏನ್ ತೊಂದರೆ ಇಲ್ಲ. ಡೈರೆಕ್ಟ್ ಭೇಟಿ ಮಾಡಿಲ್ಲ ನೀವು ಅವರನ್ನ? ಇಲ್ಲ, ಡೈರೆಕ್ಟ್ ಭೇಟಿ ಮಾಡಿಲ್ಲ ಸರ್ ನಾನು. ಫೋನ್ ಥ್ರೂ ನೀವು ಪರಿಹಾರ ಪಡೆದವರು? ನಿಮ್ ಚಾನಲ್ ಇಂದಾನೇ ನಂಬರ್ ಸಿಕ್ತು. ಅವಾಗ ನಾನು ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ, ಮಾತಾಡಿದೆ ಸರ್. ಅವ್ರ ಜೊತೆ ಮಾತಾಡಿ ಕನ್ಸಲ್ಟೇಷನ್ ತಗೊಂಡೆ, ಆಮೇಲೆ ಅದು ಪರಿಹಾರನೂ ಮಾಡಿ ಕೊಟ್ರು ಸರ್. ಅವತ್ತಿಂದ ಇಲ್ಲಿವರೆಗೆ ಏನ್ ತೊಂದರೆ ಇಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಅದೇನ್ ತೊಂದರೆ ಇಲ್ಲ. ಆಲ್ಮೋಸ್ಟ್ 70% ಎಲ್ಲ ಕ್ಲಿಯರ್ ಆಗಿದೆ ಸರ್. ಸೊ ಇದು ಸಮಸ್ಯೆ ಅಂತ ನೀವು ಹೇಳ್ಬೇಕು ಅಂದ್ರೆ ರಾತ್ರಿ ಮಾತ್ರನ ಈ ತರ ತೊಂದರೆ ಇತ್ತಾ, ಇಲ್ಲ ಇಡೀ ಲೈಫ್ ನಿಮ್ಗೆ ಬೆಳಗ್ಗೆ ರಾತ್ರಿ ಎಲ್ಲ ಟೈಮ್ನಲ್ಲಿ ಏನಾದ್ರು ಸಮಸ್ಯೆಗಳಾಗ್ತಾ ಇತ್ತಾ? ಇಲ್ಲ ಸರ್, ಆಲ್ಮೋಸ್ಟ್ ರಾತ್ರಿ ಮಾತ್ರ ಜಾಸ್ತಿ ಆಗ್ತಾ ಇತ್ತು. ಮಿಕ್ಕಿ ಟೈಮಲ್ಲಿ ಏನ್ ಆಗ್ತಾ ಇರ್ಲಿಲ್ಲ ಆತರ. ಓಕೆ, ಈಗ ಮ್ಯಾರೇಜ್ ಆಗಿದೆಯಾ ನಿಮ್ಗೆ? ಇಲ್ಲ ಸರ್, ಮ್ಯಾರೇಜ್ ಆಗಿಲ್ಲ. ಸೊ ಅದು ನೆಕ್ಸ್ಟ್ ಮಂತ್ ಅದನ್ನು ನಾನು ಅವ್ರ ಹತ್ರ ಇದು ಮಾಡಿಸ್ಕೊಳ್ತಾ ಇದ್ದೀನಿ. ಅದು ಪರಿಹಾರ ಮಾಡಿ ಕೊಡ್ತಾ ಇದ್ದಾರೆ. ನಾನು ಅದಕ್ಕೆ ವೇಟ್ ಮಾಡಿದ್ರೆ ಇದು ರಿಸಲ್ಟ್ ಬಂತಂದ್ರೆ ಅದನ್ನೇ ನಾನು ಫಾಲೋ ಮಾಡ್ಬೇಕಂತ ಅಂತಿದ್ದೆ. ಅದು 100% ಬಂತು. ಮತ್ತೆ ಸರ್ ಅವ್ರ ಸೊಲ್ಯೂಷನ್ ತುಂಬಾ ಚೆನ್ನಾಗಿದೆ ಅವ್ರದ್ದು. ಸೊ ಅವ್ರು ಯಾಕಂದ್ರೆ ಹೆಂಗಿರ್ತದೆ ಸರ್ ನವೀನ್ ಸರ್, ಅವ್ರದ್ದೊಂದು ಸ್ಪೆಷಾಲಿಟಿ ಏನಂತಂದ್ರೆ, ನಾವು ಕಾಲ್ ಮಾಡ್ಲಿಲ್ಲ ಅಂತಂದ್ರು ಅವರೇ ಕಾಲ್ ಮಾಡಿ ತಿರ್ಗಾ ಮಂದಿ ಕೇಳ್ತಾ ಇದಾರೆ ನಿಮ್ಗೆ ರಿಸಲ್ಟ್ ಯಾವ ತರ ಇದೆ, ಏನಾಗುತ್ತೆ, ಹೆಂಗಿದೆ ಅಂತ. ಆತರ ಯಾರು ಮಾಡೋದಿಲ್ಲ ಸರ್. ಇವತ್ತಿನ ಜಗತ್ತಿನಲ್ಲಿ ಆತರ ಜನ ಯಾರು ಸಿಗೋದಿಲ್ಲ. ಇವ್ರದ್ದು ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಇದೆ ಸರ್. ಬಾಡಿಯಲ್ಲಿ ನಿಮಗೆ ಒಂದು ಅನುಭವ ಹೆಂಗಿತ್ತು? ಈಗ ರಿಸಲ್ಟ್ ಬಿಫೋರು ಬಾಡಿಯಲ್ಲಿ ಒಂದು ನಿಶಕ್ತಿನೋ ಆಸಕ್ತಿ ಇಲ್ದಂಗೆ ಕೆಲಸ ಮಾಡಕ್ಕೆ ಬಿಡುವ ಅನ್ನೋ ತರ ಲೇಜಿನೆಸ್, ಈಗ ಯಾವ ತರ ಇದೆ, ಮೊದ್ಲು ಯಾವ ತರ ಇತ್ತು? ಮುಂಚೆ ಯಾವ ತರ ಇತ್ತು ಅಂದ್ರೆ ಸರ್, ನಾನ್ ಕೆಲಸ ಮಾಡ್ಬೇಕಾಗಿತ್ತು ತುಂಬಾ ಟೆನ್ಷನ್ ಆಗ್ತಾ ಇತ್ತು. ಕೆಲಸ ಯಾವ ತರ ಮಾಡೋದು, ಹೇಗ್ ಮಾಡೋದು, ಏನ್ ಮಾಡೋದು. ಇವಾಗ ಆತರ ಏನಾಗ್ತಾ ಇಲ್ಲ. ಇವಾಗ ಅದೇ ಸರಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ಆದ್ರೆ ಇಷ್ಟೊಂದು ಟೆನ್ಷನ್ ಆಗೋದಿಲ್ಲ. ಅದು ಕೂಲ್ ಆಗಿ ಮಾಡ್ತೀನಿ, ಮತ್ತೆ ಏನೋ ತೊಂದರೆ ಆಗೋದಿಲ್ಲ ಸರ್. ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಓಕೆ, ಪರ್ಸನಲ್ ಲೈಫ್ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಹೆಂಗೆ ಕಾಣ್ತಾ ಇದ್ರು, ಈಗ ಯಾವ ತರ ಕಾಣ್ತಾ ಇದ್ದಾರೆ? ಸಮಾಜದಲ್ಲಿ ನೀವು ಹೆಂಗ್ ಗುರ್ತಿಸ್ಕೊಂಡಿದ್ರಿ ಮೊದ್ಲು? ಮುಂಚೆನೂ ಚೆನ್ನಾಗಿತ್ತು, ಆದ್ರೆ ಅಷ್ಟೊಂದು ರಿಲೇಷನ್ ಜನರ ಜೊತೆ ಚೆನ್ನಾಗಿರ್ಲಿಲ್ಲ. ಸೊ ಇವಾಗ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಸರ್. ಎಲ್ರು ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದಾರೆ. ಅದರಲ್ಲೂ ಎಸ್ಪೆಷಲಿ ನವೀನ್ ಸರ್ ಅಂತೂ ಏನ್ ಹೇಳುವಾಗಿಲ್ಲ. ಅವ್ರಂತ ಗುರುಗಳು ನಮ್ಮ ಜಗತ್ತಿನಲ್ಲಿ ಇನ್ನೋರ್ಗೆ ಎಂದೂ ನೋಡೇ ಇಲ್ಲ ಸರ್.
ಏನ್ ಹೇಳಿದ್ರು ಅವ್ರು ಅದನ್ನ ಮಾಡಿ ತೋರಿಸ್ತಾರೆ, ಮತ್ತೆ ಅವ್ರ ಹತ್ರ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಜನರು ಅವ್ರಿಗೆ ಫಾಲೋ ಮಾಡ್ಲಿಕ್ಕೆ ಏನ್ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಏನ್ ಮಾಡ್ಕೊಟ್ರು ಆ ತರದ್ದು ನಿಮ್ಗೆ? ಅದೇ ಸರ್, ಅದೇನ್ ಮೋಹಿನಿ ಇತ್ತಲ್ಲ, ಅದ್ರದ್ದೆಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡಿ ಕೊಟ್ರು. ಬಾಡಿ ಒಳಗೆ ಇತ್ತು ಅಂತ ಹೇಳಿದ್ರು, ಅದು ಎಲ್ಲ ಕ್ಲಿಯರ್ ಆಗಿದೆ ಸರ್ ಇವಾಗ. ಆಗಿದೆ, ಮತ್ತೆ ಅದಕ್ಕೆ ಸ್ವಲ್ಪ ಟೈಮಿಂಗ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಇನ್ನೂ ಅದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಅದು ಆಲ್ರೆಡಿ ಅವ್ರು ಹೇಳಿದಾಗೆ ಕ್ಲಿಯರ್ ಆಗ್ತಾ ಹೋಗ್ತಾ ಇದೆ, ಏನೀಗ ತೊಂದರೆನೂ ಇಲ್ಲ. ಸೊ ಚೆನ್ನಾಗಿದೆ ಸರ್, ಏನ್ ತೊಂದರೆ ಇಲ್ಲ. ನವೀನ್ ಸರ್ ಫಾಲೋ ಅಪ್ ಚೆನ್ನಾಗಿ ತಗೋತಾರೆ ಅವರು ನಮ್ಗೆ. ಸೊ ನೀವು ಬೇರೆ ಕಡೆ ಟ್ರೈ ಮಾಡಿ ಅದೆಲ್ಲ ನಿಮ್ಗೆ ಇಷ್ಟೊಂದು ರಿಸಲ್ಟ್ ಕಂಡಿರಲಿಲ್ಲ? ಏನಿಲ್ಲ ಸರ್, ಯಾರು ಸುಮ್ನೆ ಹೇಳ್ತಾರೆ, ದುಡ್ಡು ತಗೊಳ್ತಾರೆ, ಆಯ್ತು ಮಾಡ್ತೀವಿ ಅದು ಇದು ಏನೇನು ಹೇಳ್ತಾರೆ, ಅದು ಯಾವ್ದು ಸರಿಯಾಗಿ ಆಗಿಲ್ಲ ಇನ್ನೂವರೆಗೆ. ಸುಮ್ನೆ ನನ್ ದುಡ್ಡೇ ವೇಸ್ಟ್ ಆಯ್ತು, ಆದ್ರೂ ಏನ್ ಕೆಲಸ ಏನೂ ಆಗಿಲ್ಲ. ಇವ್ರದ್ದು ಆತರ ಇಲ್ಲ ಸರ್. ಇವ್ರು ನಿಮ್ ವಿಡಿಯೋನಲ್ಲಿ ಲಾಸ್ಟ್ ಟೈಮ್ ಯಾರೋ ಹೇಳಿದ್ರು ನೋಡಿ ಸರ್, ನವೀನ್ ಸರ್ ಅವರು ಕೆಲಸ ಮಾತಾಡುತ್ತೆ, ನವೀನ್ ಸರ್ ಮಾತಾಡೋದಿಲ್ಲ, ಅದು 100% ಸತ್ಯ ಇದೆ. ನಿಮ್ಗೆ ಅನುಭವ ಬಂದಿದೆ ಅದು? 101% ಸರ್. ಸೊ ಹಾಗಾಗಿ ನೀವು ಇಷ್ಟು ಜೋರಾಗಿ ಹೇಳ್ತಾ ಇದ್ದೀರಾ ಪಕ್ಕ ಕೆಲಸ? ಇಲ್ಲ, ಕಾನ್ಫಿಡೆನ್ಸ್, ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಸರ್. ಇವ್ರು ಮತ್ತೊಂದು ಹೇಳ್ಬೇಕಂತ ಸರ್, ಇವ್ರ ಹತ್ರ ಯಾರು ಕನ್ಸಲ್ಟೇಷನ್ ತಗೊಂಡ್ರು ಅವ್ರ ಬಗ್ಗೆ ನವೀನ್ ಸರ್ ಬಗ್ಗೆ ನಾನ್ ಗ್ಯಾರಂಟಿ ಕೊಡ್ತೀನಿ ಅವ್ರಿಗೆ, ಬೇರೆಯವ್ರಿಗೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಸೊ ಅಂದ್ರೆ ಕೆಲಸ ಪಕ್ಕ ಮಾಡ್ಕೊಡ್ತಾರೆ? 101%. ತುಂಬಾ ಒಳ್ಳೇದಾಯ್ತು ನಿಮ್ಮ ಅನುಭವ. ಇದು ಮೋಹಿನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಿದ್ದು ನೀವು, ತೊಂದರೆ ಸಂಪೂರ್ಣವಾಗಿ ಅದರಿಂದ ಆಚೆಗೆ ಬಂದಿದ್ದೀರಾ? ಕ್ಲಿಯರ್ ಆಗಿದೆ ಸರ್. ಓಕೆ. ಮತ್ತೆ ಅದಕ್ಕೆಲ್ಲ ಸೇಫ್ಟಿನೂ ಮಾಡಿ ಕೊಟ್ಟಿದ್ದಾರೆ. ಈ ತರ ಮುಂದೆ ಯಾವ ತರ ಇಶ್ಯೂಸ್ ಆಗಬಾರ್ದು ಆ ತರ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಸೇಫ್ಟಿನೂ. ಓಕೆ. ಅದು ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಸರ್, ಸ್ಟೆಪ್ ಬೈ ಸ್ಟೆಪ್. ನಿಮ್ಮಿಂದಲೇ ಅವರು ಸಿಕ್ಕಿದ್ರು ನಮಗೆ. ಏನ್ ಕೊಟ್ಟಿದ್ದಾರೆ ಸೇಫ್ಟಿಗೆ? ಅದು ಒಂದು ಯಂತ್ರ ಕೊಟ್ಟಿದ್ದಾರೆ, ಅದನ್ನ ಇಟ್ಕೊಳ್ಳಿಕ್ಕೆ ಹೇಳಿದ್ರು. ಸೊ ಅದು ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ, ಎಲ್ಲ ಪಾಸಿಟಿವ್ ರಿಸಲ್ಟ್ಸ್ ಇದೆ. ಮತ್ತೆ ನವೀನ್ ಸರ್ ಹತ್ರ ತುಂಬಾ ಸರ್ ಪಾಸಿಟಿವ್ ಎನರ್ಜಿ ಇದೆ. ಓಕೆ, ಒಳ್ಳೇದಾಗ್ಲಿ. ಹಾ ಸರ್, ಓಕೆ ಸರ್, ಒಳ್ಳೇದಾಗ್ಲಿ. ನಿಮ್ಮ ಅನುಭವ ಶೇರ್ ಮಾಡಿದ್ದೀರಾ. ನಿಮ್ ತರ ತೊಂದರೆ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ. ಹೌದು ಸರ್, ಆಗ್ಬೇಕು ಸರ್. ಓಕೆ ಸರ್, ಓಕೆ, ನಮಸ್ಕಾರ. ಸೊ ಇವರು ಬೆಳಗಾವಿಯವರು, ನಿಮ್ಮನ್ನ ಡೈರೆಕ್ಟ್ ಭೇಟಿನೇ ಮಾಡಿಲ್ಲ, ಫೋನ್ ಥ್ರೂನೇ ಮಾತಾಡಿ ರಿಸಲ್ಟ್ ಪಡ್ಕೊಂಡವ್ರೆ. ನಮ್ಗೇನು ನಮ್ಮ ಹತ್ರ ಬರೋದೇನು ಅವಶ್ಯಕತೆ ಇರಲ್ಲ, ಯಾಕೆಂದ್ರೆ ನನ್ನ ಜಾಗದಲ್ಲಿ ನಮ್ಮ ಪರ್ಫೆಕ್ಟ್ ಕೆಲಸ ಮಾಡ್ತೀವಿ. ನಮ್ಮ ಹತ್ರ ಬಂದು ಮಾತಾಡೋಂಥದ್ದೇನಿಲ್ಲ. ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ನೋಡ್ತಾರೆ, ಇವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ, ಅನುಭವ ಏನ್ ಹೇಳ್ತಾರೆ. ಇಲ್ಲಿ ಅನುಭವಕ್ಕಿಂತ ವಿದ್ಯೆ ಇಂಪಾರ್ಟೆಂಟ್ ಅಂತ ನಾನು. ಕೆಲಸಗಳು ನಾವೇನ್ ಸಿದ್ಧಿ ಮಾಡ್ತೀವಿ, ನಾವ್ ಯಾವ ತರ ದೈವ ಆರಾಧನೆ ಮಾಡ್ತೀವಿ ಅನ್ನೋದು ಮೇಲೆ ಅವ್ರಿಗೆ ಕೆಲಸ ಆಗುತ್ತೆ. ಈಗ ಎಷ್ಟು ನಂಬಿ ಬರ್ತಾರೆ ನಮ್ಮನ್ನ, ಅಷ್ಟೇ ನಂಬಿಕೆ, ಅದಕ್ಕಿಂತ ತುಂಬಾನೇ ನಂಬಿಕೆ ಉಳಿಸ್ಕೊಂಡಿರ್ತೀವಿ ನಾವು. ಇವಾಗ ಅದೇ ತರನೇ ಇವ್ರಿಗೂ ಸೇಮು, ಆದ್ರೆ ಇದೊಂದ್ ಸ್ವಲ್ಪ ಚೇಂಜಸ್ ಇದೆ. ಅದು ಬೇರೆ, ಅದು ಮನೆ ದೇವರು ಮೋಹಿನಿ ಆಗಿತ್ತು. ಇದು ಇವ್ರಾಗೆ ಇವ್ರು ಕರ್ಕೊಂಡಿರೋದು. ಇದನ್ನ ಯಾವ ತರ ಇದು ಏನು ಅಂದ್ರೆ ಇವ್ರು ಯೂಟ್ಯೂಬ್ ಗಳಲ್ಲೆಲ್ಲ ನೋಡಿ ಮಂತ್ರನ ಸಿದ್ಧಿ ಮಾಡ್ಕೊಳಕ್ ಹೋಗಿರೋದು. ಸಾಧನೆ ಮಾಡಕ್ ಹೋಗಿ ಬೇರೆಯವ್ರು ಏನೇನ್ ಹೇಳ್ತಾರೆ ಅಂದ್ರೆ, ಇವಾಗ ಒಬ್ಬ ಮನುಷ್ಯನ್ಗೆ ಜೀವನದಲ್ಲಿ ಏಳಿಗೆ ಆಗಿಲ್ಲ ಅಂದ್ರೆ ಏನಾರು ಒಂದ್ ಪ್ರಯತ್ನ ಮಾಡೋಣ ಅಂತ ಹೋಗ್ತಾ ಇರ್ತಾರಲ್ವಾ, ಅದೇ ತರ ಇವ್ರು ಮಾಡ್ಕೊಂಡಿರೋದು. ಕಾಳಿ ಮಂತ್ರನ ಚೆನ್ನಾಗೆ ಸಿದ್ಧಿ ಮಾಡ್ಬಿಟ್ಟವ್ರೆ. ಅವ್ರಿಗೆ ಗೊತ್ತಿಲ್ಲದಲೆ ಅಮ್ಮನವ್ರು ಬಂದಿದ್ದಾರೆ, ಜಪ ಮಾಡಿರೋ. ಅವ್ರ ಮಗ ನೋಡ್ತೀನಿ ಹಂಗೇನೆ ಅಮ್ಮನವರು ಪ್ಲಸ್ ಇವರು ಮಿಕ್ಸ್ ಇದ್ದಾರೆ ಅದ್ರಲ್ಲಿ. ಏನ್ ಮಾಡ್ತೀವಿ, ಇವ್ರಿಗೆ ಗೈಡ್ಲೈನ್ಸ್ ಕರೆಕ್ಟ್ ಆಗಿರೋರು ಕೊಡ್ಬೇಕು. ಇವಾಗ ನೋಡಿ, ನಾವು ದೀಕ್ಷೆ ತಗೊಂಡು ನಾವು ಯಾವ ತರ ಗುರು ಫಾಲೋ ಮಾಡ್ತೀವಿ, ಅದೇ ತರ ಗುರು ಇಲ್ದಲೆ ಯೂಟ್ಯೂಬ್ಗಳಲ್ಲಿ ನೋಡ್ಕೊಂಡು ಮಂತ್ರಗಳು ತಗೊಂಡ್ ಮಾಡೋರೆ ಇವ್ರ ಲೈಫು ಒಂದ್ ಸ್ವಲ್ಪ ಪರವಾಗಿಲ್ಲ, ಬೇರೆ ಲೈಫ್ ಇದಕ್ಕಿನ್ನ ಖರಾಬಾಗಿ ಹಾಳಾಗಿದೆ. ಯಾವ ಶಕ್ತಿನ ನಾವು ಪ್ರಚೋದನೆ ಮಾಡ್ತೀವಿ, ಆ ಶಕ್ತಿನ ಕರಿತೀವಿ ಅನ್ನೋದ್ಮೇಲೆ ನಿಂತಿರ್ತತೆ. ಇವಾಗ ಅದೇ ತರ ಇವಾಗ ನಾನು ಮಂತ್ರನೇ ಹೇಳೋದ್ ಬಿಟ್ಬಿಟ್ಟಿದೀನಿ ಅಂದ್ರು. ಎಷ್ಟೋ ವರ್ಷಗಳು, ಒಂದ್ 5 ವರ್ಷ ಹಿಂದೆ ಮಾಡಿರೋಂತ ಮಂತ್ರ ಅದು. ಸಮಸ್ಯೆ ಆಗೈತೆ ಇದು ಅವಾಗ್ಲಿಂದ, ಅದಕ್ಕಿಂತ ಹಿಂದೆನೆ ಸಮಸ್ಯೆ ಆಗಿದೆ. ಇರ್ಬೇಕಾರೇನೆ ಇವೆಲ್ಲ. ಇವಾಗ ಒಂದು ದೀಕ್ಷೆಯನ್ನು ಕೊಡೋದು ನಮ್ಮ ಗುರು, ನಮ್ಮಲ್ಲಿರುವಂತ ಗಲೀಜ ಕ್ಲೀನ್ ಮಾಡೇ ಕೊಡೋದು, ಪಾಸಿಟಿವ್ ಎನರ್ಜಿನ. ಅದನ್ನ ಕರೆಕ್ಟಾಗಿ ಉಳಿಸ್ಕೊಂಡು ಹೋಗಿ ಅಂತ ಆ ಎನರ್ಜಿನ ಕನೆಕ್ಟ್ ಮಾಡಿ ಕೊಡ್ತಾರೆ ನಮ್ಗೆ, ಆ ಶಕ್ತಿನ. ಅದನ್ನ ನಾವು ಮಂತ್ರ ಹೇಳಿ 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 ನಮ್ಮ ಬಾಡಿ ಫುಲ್ಲು ತುಂಬ್ಕೊಬೇಕು. ಅದನ್ನ ನಾವ್ ಯಾವಾಗ ಅದೇ ಶಕ್ತಿ ಇಟ್ಕೊಂಡು ಕೆಟ್ಟದನ್ನ ಯೂಸ್ ಮಾಡ್ತೀವಿ, ಅದೇ ಎಲ್ಲ ನೆಗೆಟಿವ್ನೇ ಹೊಡಿತಾ ಇರ್ತದೆ. ಅದೇ ತರ 2 ಮೋಹಿನಿ, ಒಂದು ಅಮ್ಮನವ್ರ ಕಡೆಯಿಂದ ಬಂದಿರೋದು ಕಾಳಿ, ಅವ್ರು ಯೋಗಿನಿ ತರ ಬರ್ತಾರೆ. ಅಂದ್ರೆ ಅಷ್ಟು ಪವರ್ ಇರಲ್ಲ, ಒಂದು ಯಾವ್ದೋ ಒಂದು ಸತ್ತೋಗಿರೋ ಆತ್ಮ ಅದು ಕ್ರಿಯೇಟ್ ಆಗಿರ್ತದೆ, ಏಜ್ ಇರೋ ಅಂತವ್ರು ಲೇಡೀಸ್. ಇನ್ನೊಂದು ಮಾಮೂಲಿ ಮೋಹಿನಿನೇ. ಇವೆರಡು ಮರ್ಜ್ ಆಗಿ ಇವ್ರಿಗೆ ತಲೆ ಮೇಲೆ ಕುತ್ಕೊಂಡು ಚೆನ್ನಾಗಿ ಆಟಾಡ್ಸಿದ್ದಾರೆ. ಅಂದ್ರೆ ಇವ್ರಿಗೆ ಕೆಲಸ ಮಾಡಕ್ ಆಗಲ್ಲ, ಯಾವುದೇ ಯಶಸ್ ಇರಲ್ಲ. ಅವ್ರು ಎಷ್ಟೇ ದುಡಿದ್ರು ಖರ್ಚು ಜಾಸ್ತಿ.
ನಾನ್ ವೆಜ್ ತಿನ್ನಿಸ್ತೇವೆ ಜಾಸ್ತಿ, ಓಕೆ. ಡ್ರಿಂಕ್ಸ್ ಮಾಡಿಸ್ತೇವೆ, ಸಿಗರೇಟ್ ಅಭ್ಯಾಸ, ಇವೆಲ್ಲ ಏನು ಇವ್ರು ಮಾಡ್ತಾರಲ್ಲ ಎಲ್ಲ ಬಾಡಿ ಸುತ್ತನೇ ಸುತ್ಕೊಂಡು ನೆಗೆಟಿವ್ನ ಅಟ್ರಾಕ್ಷನ್ ಮಾಡ್ತೇವೆ ಜಾಸ್ತಿ. ಅದರಿಂದ ನಮ್ಮ ಹತ್ರ ಬಂದಾಗ ನಾನು ಫೋನ್ ಮಾಡಿದಾಗ ಫೋಟೋ ಕಳಿಸಿದಾಗ ನಾವು ಆಗಲೇ ಚೆಕ್ ಮಾಡಿ ಹೇಳಿದ್ದೀವಿ ಅವ್ರಿಗೆ. ಅವರು ಎಲ್ಲ ನಂಬಿಕೆ, ಇದು ಅಪನಂಬಿಕೆಯಿಂದ ಬಂದಿರೋದು ನನ್ನ ಹತ್ರ ಕೇಸ್. ಇದು ಅನುಮಾನದಲ್ಲಿ ಹೆಂಗೆ ಮಾಡಲಿ ಬಿಟ್ಟರು ಬಿಡಲಿ ಅನ್ನೋ ಟ್ರೈ ಮಾಡೋಣ ಅಷ್ಟೇ. ಇವರೆಲ್ಲ ಏನು ಸುಮ್ಮನೆ ಕೂತ್ಕೊಂಡು ಹೇಳ್ತಾರೆ ಏನು ಕೆಲಸ ಆಗುತ್ತೆ ಇಲ್ವಾ, ಎಲ್ಲ ಕಡೆ ನೋಡ್ಕೊಂಡ್ ಬಂದಿದ್ದೀವಿ, ಇವ್ರಿಗಿಂತ ನಮ್ಗಿನ್ನ ದೊಡ್ಡವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಅನ್ನೋದು ಅವ್ರಿಗೆ. ಇವರೆಲ್ಲ ಏನು ತೆಗಿತಾರೆ ಬಂದಾಗ ರಿಸಲ್ಟ್ ತೋರಿಸಿದೀವಿ ನಾವು 100% ರಿಸಲ್ಟ್. ಹೌದು, ಇವಾಗ ಅವ್ರಿಗೆ ನಂಬಿಕೆನೇ ಇಲ್ಲ ಅಂದ್ರೆ ನಾವು ನಂಬಿಕೆ ಬರ್ತಾಗ ಅವ್ರು ಮಾತಾಡ್ಲೇಬೇಕಾಗುತ್ತಲ್ವಾ ನಮ್ಮ. ಹಂಗಾಗಿ ಫೋನಲ್ಲಿ ಫೋಟೋ ಕಳಿಸಿ, ಜಸ್ಟ್ ನನ್ಗೊಂದು ಫೋಟೋ, ಅವ್ರ ಹೆಸರು, ಅವ್ರದ್ದು ಡೇಟ್ ಆಫ್ ಬರ್ತ್ ಟೈಮ್ ಇದ್ರೆ ಕಳ್ಸಿದ್ರು ಸಾಕು. ಅವ್ರು ಕರೆಕ್ಟಾಗಿ ಫೋಟೋನ ಎಡಿಟ್ ಮಾಡ್ದಂಗೆ ಕಳಿಸ್ಬೇಕು. ನನ್ನ ಒರಿಜಿನಲ್ ಫೋಟೋ ನಾವು ಇಲ್ಲಿಂದಾನೇ ಹೀಲಿಂಗ್ ಮಾಡ್ತೀವಿ, ಅದು ತೆಗಿತೀನಿ. ಅವಶ್ಯಕತೆ ನಮ್ಗೆ ಯಾರು ಬರೋಂಥ ಅವಶ್ಯಕತೆನೇ ಇರಲ್ಲ ನನ್ನ ಹತ್ರ. ನಮ್ಗೆ ಕೂತಿದ್ದ ಜಸ್ಟ್ ಅವ್ರ ನನ್ನ ಜೊತೆ ಮಾತಾಡಿದ್ರೆ ಸಾಕು. ನಮ್ಮ ಶಕ್ತಿ ಕಳಿಸ್ಬಿಟ್ಟು ಎಲ್ಲ ಅವರಲ್ಲಿ ಇರೋಂಥ ಸುತ್ತ ಏನು ಅಂಟ್ಕೊಂಡಿರ್ತಾವಲ್ಲ ಎಲ್ಲ ನೀಟಾಗಿ ಎಳ್ಕೊತೀವಿ ನಾವು. ನೈಟ್ ಹೊತ್ತು ಲಾಕ್ ಮಾಡ್ತೀವಿ. ಲಾಕ್ ಮಾಡಿಬಿಟ್ಟು ಅವ್ರಿಗೊಂದು ಸೇಫ್ಟಿ ಕೊಟ್ಟು ಅವರು ಅವಾಗ ನೆಮ್ಮದಿ ಅನ್ಸುತ್ತೆ. ಅವ್ರ ಬಾಡಿ ಏನೋ ಒಂದು ಬಿಟ್ಟೋದಂಗೆ ಅನ್ಸುತ್ತೆ ಅವ್ರಿಗೆ ಹಿಡ್ಕೊಂಡಿರೋ ಶಕ್ತಿ. ಆಮೇಲೆ ಅವ್ರು ಏನು ಮಂತ್ರ ಜಪ ಮಾಡಿರ್ತಾರಲ್ಲ ಅದನ್ನೆಲ್ಲ ಕಂಪ್ಲೀಟ್ ನಿಲ್ಲಿಸ್ಬೇಕು, ಬಿಡಬಾರ್ದು. ನಾವು ಹೇಳೋ ಥರ ಫಾಲೋ ಮಾಡ್ಕೊಂಡು ಹೋದ್ರೆ ಇವಾಗೇನು ಅವ್ರಿಗೆ ರಿಸಲ್ಟ್ ಬಂದಿದೆ ಅಲ್ಲ ಅದೇ ಥರ ಬರುತ್ತೆ. ಸೊ ಎಕ್ಸ್ಟ್ರಾ ಏನಾದರೂ ಇವ್ರು ಸಾಧನೆಗಳು ಮಾಡಿ ಎಡವಟ್ಟುಗಳಾಗಿರೋವು ಅಂಟ್ಕೊಂಡಿರೋದ್ರೆ ಅವುಗಳನ್ನ ಗುರು ಇಲ್ಲದೆ ಮಾಡಕ್ ಹೋದ್ರೆ ಈ ಥರ ಆಗುತ್ತೆ. ಯಾರು ನೋಡಿ ಏನೇನೋ ಹೇಳಿರ್ತಾರೆ. ಆಮೇಲೆ ಬೇರೆ ಕಡೆ ಹೋಗಿ ಎಲ್ಲ ದೀಕ್ಷೆನೂ ತಗೊಂಡಿದ್ದಾರೆ. ಎಲ್ಲ ಸಾಮೂಹಿಕವಾಗಿ ದೀಕ್ಷೆ ಕೊಡ್ತಾರಲ್ಲ, ಅವೆಲ್ಲ ತಪ್ಪು. ಯಾಕೆಂದ್ರೆ ನಮ್ಮ ಪ್ರಭಾವಳಿಲಿರೋದು ಇನ್ನೊಬ್ಬ ಪ್ರಭಾವಳಿರೋದು ಎಕ್ಸ್ಚೇಂಜ್ ಆಗುತ್ತೆ ಎನರ್ಜಿ. ಇವಾಗ ನಂದೇ ಗೋತ್ರ, ನಂದೇ ಬ್ಲಡ್ ಗ್ರೂಪ್ ಅಲ್ಲಿ ಇರುವಂತರು ಇನ್ನೊಬ್ಬ ಪಕ್ಕದಲ್ಲಿದ್ರೆ ಅವನ ಹತ್ರ ಪಾಸಿಟಿವ್ ಇದ್ರೆ ನನ್ನ ಹತ್ರ ನೆಗೆಟಿವ್ ಇದೆ, ಅದು ಎಕ್ಸ್ಚೇಂಜ್ ಆಗುತ್ತೆ. ಸೊ ಇದು ಎಡವಟ್ಟು ಆಗ್ತದೆ. ಹೌದು, ಈ ಜನಗಳಿಗೆ ಹೆಂಗ್ ಕ್ಲಿಯರ್ ಸಿಂಗಲ್ ಆಗಿ ತಗೊಳ್ಳೋದು ಒಳ್ಳೇದು. ಹೌದು, ದೀಕ್ಷೆ ತಗೊಬೇಕು. ಅದು ಗುರುವಿಂದನೇ, ಗುರು ಚೆನ್ನಾಗಿ ಸಾಧನೆ ಮಾಡಿದ ಆ ಮಂತ್ರನೇ ಕೊಡ್ಬೇಕು ಅವ್ರಿಗೆ. ಇಲ್ಲ ಅಂದ್ರೆ ಈ ತರ ಎಡವಟ್ ಆಗುತ್ತೆ. ಈಗ ಸಾಮೂಹಿಕವಾಗಿ ದೇವಸ್ಥಾನಗಳೆಲ್ಲ ಹೋಯ್ತಾರೆ, ಆ ದೇವಸ್ಥಾನದೊಳಗೆ ಹೋದಕ್ಕೆ ನಂಗೆ ಒಳ್ಳೇದಾಯ್ತು ಅಂತ ಹೇಳ್ತಾರೆ. ಅದು ಒಳ್ಳೇದಾಗೋದಲ್ಲ. ಅಲ್ಲಿರೋಂಥ ಎನರ್ಜಿಗೆ ಇವರಲ್ಲಿರೋಂಥ ಎನರ್ಜಿ ಆಚೆ ಹೋಗಿರ್ತದೆ, ಆಚೆ ಕಡೆ ಗೇಟಲ್ಲಿ ಕಾಯ್ತಾ ಇರ್ತದೆ. ಇದೇ ತರ ಬಾಡಿ, ಇದೇ ತರ ಬ್ಲಡ್ ಗ್ರೂಪ್ ಇರೋಂಥವ್ರು ಬಂದ್ರೆ ಅದು ಅವ್ರಿಗೆ ಅಂಟ್ಕೊಳುತ್ತೆ. ಇಲ್ಲಿಂದ ಆಚೆ ಹೋಗುತ್ತೆ, ಇನ್ನೊಬ್ರಿಗೆ ಆತ್ಮಕ್ಕೆ ಸಾವಿಲ್ಲ. ಹೌದು, ಇವ್ರು ಫ್ರೀ ಆಯ್ತು, ಅವರಲ್ಲಿ ಇರೋಂಥ ಪಾಸಿಟಿವ್ ಇವ್ರಿಗೆ ಬರುತ್ತೆ, ಇವರಲ್ಲಿ ಇರೋ ನೆಗೆಟಿವ್ ಎನರ್ಜಿ ಅವ್ರಿಗೆ ಹೋಗುತ್ತೆ. ಬ್ಯಾಲೆನ್ಸಿಂಗ್ ಇಬ್ಬರದ್ದು. ಅವಾಗ ಅವರು ಅಲ್ಲಿಗೆ ಹೋದಾಗ ಇವಾಗ ಹೆವಿ ವೆಯ್ಟ್ ಹೊರೋದ್ರಲ್ಲಿ ಅರ್ಧ ಭಾಗ ಹೋದ್ರೆ ಫ್ರೀ ಆಗುತ್ತಲ್ವಾ, ಆ ಥರ ಅಗರ ಆಗುತ್ತೆ. ಅಗರ ಆದಾಗ ಆ ದೇವಸ್ಥಾನಕ್ಕೆ ಹೋದೊಟ್ಟಿಗೆ ಒಳ್ಳೇದಾಯ್ತು ಅಂತ ಈ ಥರ. ನಮ್ಗಿಂತ ಮುಂಚೆಲೆ ನಮ್ಮ ಆತ್ಮಗಳು ಹೋಗಿರ್ತೇವೆ ಆ ದೇವಸ್ಥಾನದ ಒಳಗಡೆ ಪರಮಾತ್ಮ ಹತ್ರ. ಆ ಥರ ಆಗಿರೋದವರು. ಇವ್ರದ್ದು ಮೋಹಿನಿ ಇದ್ದಿದ್ದು. ಮೋಹಿನಿ ಪ್ಲಸ್ ಕಾಳಿ ಕಡೆಯಿಂದ ಒಂದು ಶಕ್ತಿ ಇತ್ತು, ಹೆಣ್ಣು ಶಕ್ತಿ. ಇವಾಗ ಕಾಳಿಯಮ್ಮನವ್ರಿಗೆ ಕಾಳಿಯಮ್ಮನ್ ಕರಿಬೇಕಂದ್ರೆ ರಕ್ತ ಕೊಟ್ಟು ನಾವು ಕರಿಬೇಕು. ಅಮ್ಮ ಹುಟ್ಟಿದ್ದು ಸಂಹಾರ ಮಾಡೋಕ್ಕೋಸ್ಕರ. ನಾವು ಯಾಕೆ ಕಾಳಿ ಕರಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ. ಇವ್ರು ಕೊಡ್ಲಿಲ್ಲ, ಸುಮ್ಮನೆ ಜಪ ಮಾಡ್ಕೊಂಡು ಹೋದ್ರೆ ಇವ್ರೇನು ಹೊರ ಹಾಕ್ತಾರೆ, ಅದೇ ಬಲಿಯಾಗಿ ಸ್ವೀಕಾರ ಮಾಡ್ತಾರೆ. ಅವು ಸಣ್ಣ ಜೀವಗಳ ತರನೇ. ಹೌದು, ಅದನ್ನು ಜೀವನೇ ಅದು. ಅವು ಬಲಿಯಾಗಿ ತಗೊಂತಾರ ಅವರು. ಅದು ದೊಡ್ಡ ಶಕ್ತಿ ಮಾಡಿಸುತ್ತೆ. ಹೌದು. ಸೊ ವೀಕ್ಷಕರೇ, ಇದೊಂದು ರೀತಿ ಹೊಸ ವಿಚಾರಗಳು, ಕೆಲವೊಂದಷ್ಟು ನಮಗೂ ಕೂಡ ಇದರಲ್ಲಿ ಏನೋ ಕಲಿಯೋದಿರುತ್ತೆ. ಸಾಕಷ್ಟು ಕಡೆ ನಮಗೂ ಈ ಥರದ ಮೋಹಿನಿ ಕಾಟ ಅಂತ ಒಂದು ವಿಚಾರ ದೊಡ್ಡದಾಗಿ ಗೊತ್ತಾಗುತ್ತೆ. ಬಿಟ್ಟರೆ ಅದ್ರ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಯಾವ ರೀತಿ ಕೆಲಸಗಳು ನಡೀತವೆ, ದೈವ ಕೂಡ ಇಲ್ಲಿ ಯಾವ ಥರ ಡಿಸ್ಟರ್ಬ್ ಮಾಡುತ್ತೆ, ಮತ್ತು ಯಾವ ಥರ ಇಲ್ಲಿ ವೀರ್ಯ ನಾಶ ಆಗ್ತಾ ಇದೆ ಅಂದರೆ ಅಲ್ಲಿ ಕೂಡ ಒಂದು ಸಣ್ಣದೇನೋ ಒಂದು ಜೀವಗಳನ್ನ ಬಲಿ ಪಡೆಯೋದಕ್ಕೋಸ್ಕರನೇ ಬೇರೆ ಶಕ್ತಿಗಳು ಕೂತವೆ ಅನ್ನೋ ಥರ ಕಾಣಿಸುತ್ತೆ. ಇವೆಲ್ಲ ಒಂದು ರೀತಿ ನಮಗೂ ಕೂಡ ತಿಳುವಳಿಕೆ ಬರಲಿ ಅಂತ ಒಂದಷ್ಟು ಹೊಸ ವಿಚಾರಗಳು ಗಮನಕ್ಕೆ ಬರ್ತಾ ಇದ್ದಾವೆ. ಬೇಸಿಕ್ ಇವಾಗ ಅವರು ತುಂಬ ಕಡೆ ಹೋಗಿ ಓಡಾಡ್ಕೊಂಬಂದು ಫೇಲ್ಯೂರ್ ಆಗಿದ್ದರು. ಬಟ್ ಇಲ್ಲಿ ತುಂಬಾ ಒಳ್ಳೆ ರಿಸಲ್ಟು ನವೀನ್ ಅವ್ರು ಕೊಟ್ಟವ್ರೆ. ಹಾಗಾಗಿ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಈ ಥರ ತೊಂದರೆ ಇರೋರಿಗೆ ಈ ವಿಡಿಯೋಗಳು ಹೆಲ್ಪ್ ಆಗುತ್ತೆ. ಯಾರಿಗೆ ಈ ಥರ ಮೋಹಿನಿ ಸಮಸ್ಯೆಗಳಿರ್ತವೆ, ಸೊ ಅಂಥವ್ರಿಗೆ ಇದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವುಗಳನ್ನೆಲ್ಲ ಮಾತಾಡಿಸ್ತಾ ಇದ್ದೀವಿ. ಡೈರೆಕ್ಟು ಕ್ಲೈಂಟ್ ಜೊತೆ ಮಾತಾಡಿ ಅನುಭವಗಳನ್ನ ಶೇರ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನವೀನ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.